ಮಹಾರಾಷ್ಟ್ರಲ್ಲಿ ಮಾಡಿದ್ದಾರೆ, ಮಧ್ಯಪ್ರದೇಶಲ್ಲಿ ಮಾಡಿದ್ದಾರೆ. ನೀವು ಹೇಳಿದ ಸಮಸ್ಯೆಗೆ ಪರಿಹಾರ ಆಗುತ್ತೆ. ಸೆಂಟ್ರಲ್ ಗವರ್ಮೆಂಟ್ ಹಸ್ ರೆಕಮೆಂಡೆಡ್ ನಾಟ್ ಓನ್ಲಿ ಬರೀ ಬಾಯ್ ಮಾತನಲ್ಲ, ಇಂಪ್ಲಿಮೆಂಟ್ ಮಾಡಿದ್ರೆ ವಿಲ್ ಗಿವ್ ಯು ಮನಿ ಆಸ್ ಅನ್ ಇನ್ಸೆಂಟಿವ್ ಅಂತ. ಕಂಪ್ಲೈನ್ಸ್ ಕೊಡಿ ಅಂತೇಳಿ. ಇದು ಕಂಪ್ಲೈನ್ಸ್ ಕೊಟ್ಟರೆ ನಮ್ಗೊಂದು ಸ್ವಲ್ಪ ಪುಕ್ಸಟ್ಟೆ ದುಡ್ಡು ಬರ್ತದೆ ರಾಜ್ಯಕ್ಕೆ. ವಾಟ್ ಸೆಂಟ್ರಲ್ ಗವರ್ಮೆಂಟ್ ಇಸ್ ರೆಕಮೆಂಡಿಂಗ್, ವಾಟ್ ಮಹಾರಾಷ್ಟ್ರ ಅಂಡ್ ಮಧ್ಯಪ್ರದೇಶ ಆಲ್ರೆಡಿ ಇಂಪ್ಲಿಮೆಂಟೆಡ್. ಇವರು ಕೇಸ್ ಸ್ಟಡಿ ಕೊಡಿ ಅಂತ ಕೇಳಿದ್ರೆ ನಾನು ಎಲ್ಲಿಂದ ನಾನು ಗವರ್ಮೆಂಟ್ ನಡೆಸಲನ್ನ ಕೇಸ್ ಸ್ಟಡಿ, ನಾನೇನು ಐ ಎಂ ಪ್ರೊಫೆಸರ್ ಕೇಸ್ ಸ್ಟಡಿ ತಗೊಂಡ್ಬರಕ್ಕೆ. There is a limit to everything. We have to work in public interest, not private interest. ನೋಡೋಣ ಈಗ ಯಾಕೆ ಅಷ್ಟು ಲೆವೆಲ್ ಒಂದೇ ಸತಿ ಯಾಕೆ ಹೋಗೋದು. ಒಂದೇ ಸತಿ 11 ಇದನ್ನ ಇಟ್ಟಿದಾರಲ್ಲ ಸರ್. ಅದೇ ನಾವು ಪೇಷನ್ಸ್ ಕಳ್ಕೊಳ್ಳೋದು ಬೇಡ ಅಂತ ಅಷ್ಟೇ. ಇದೆಯಲ್ಲ ನೀವು ಈಗ ನಾವು ಬರ ಪರಿಹಾರ ದುಡ್ಡು ಕೊಡದೆ ಹೋದಾಗ ಕೊನೆಗೆ ಸುಪ್ರೀಂ ಕೋರ್ಟ್ ಹೋರಾಟ ಮಾಡಿ ತಗೊಂಡ್ ಬಂದ್ವಲ್ಲ. ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದೆ, ನಾವು ಕರ್ನಾಟಕ ಒಂದಕ್ಕೆ ₹1 ದುಡ್ಡು ಬಂದಿದ್ದು. ಬೇರೆಯವ್ರು ಯಾರು ಬರ ಪರಿಹಾರಕ್ಕೆ ಅರ್ಜಿ ಕೊಟ್ಟರು ಒಬ್ರಿಗೂ ಬಂದಿಲ್ಲ. ನೀವು ಕೋರ್ಟ್ಗೆ ಹೋದ್ರಿ ಸರ್? ಅದಕ್ಕೆ ಹೌದು, ಕೋರ್ಟಿಗೆ ಹೋಗಿದ್ರಿಂದ ಬಂತು. ನಮ್ದು ರೆಕಾರ್ಡ್, ನಮ್ಮ ಆಫೀಸರ್ಸ್ ಎಲ್ಲ ಮೆಮೊರಾಂಡಮ್ ಟೈಮ್ ಟು ಟೈಮ್. ನಮ್ಮ ಮೆಮೊರಾಂಡಮ್ ಅಲ್ಲಿ ಒಂದು ಸಾಸಿವೆ ಕಾಳಿನಷ್ಟು ಅವರು ಲೂಪ್ ಹೋಲ್ ಹುಡುಕಕ್ ಆಗ್ಲಿಲ್ಲ. ಕೋರ್ಟ್ ಅಲ್ಲಿ ಬಂದು ಕೈ ಮುಗಿದ್ಬಿಟ್ಟು ಇಲ್ಲ ಕೊಟ್ಬಿಡ್ತೀವಿ ಅಂತ ಅಷ್ಟೇ ಹೇಳಿದ್ರು ಬಿಟ್ರೆ, ಇವ್ರದ್ದು ಎಲ್ಲಾದ್ರೂ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಒಂದ್ ಮಾತೇನಾದ್ರು ಹೇಳಕ್ ಆಯ್ತಾ ಅವ್ರಿಗೆ? ಯಾಕಂದ್ರೆ ಆ ತರ ಅವಕಾಶ ಇರ್ಲಿಲ್ಲ. ನಮ್ದು ಪ್ರಿಪರೇಷನ್, ನಮ್ಮ ಆಫೀಸರ್ಸ್ ಪಕ್ಕ ಮೆಮೊರಾಂಡಮ್ ತಯಾರು ಮಾಡಿ ಟೈಮ್ಗೆ ಕೊಟ್ಟಿದ್ದು. ನಮ್ದು ಪ್ರಿಪರೇಷನ್ ಅಷ್ಟು ಪಕ್ಕ ಇತ್ತು, ಗ್ರೌಂಡ್ ರಿಪೋರ್ಟು ಅಷ್ಟು ಸರಿಯಾಗಿತ್ತು. ಸೊ ಹಾಗಾಗಿ ಅವರು ನಮ್ಮದ್ರಲ್ಲಿ ಯಾವ್ದು ಲೂಪಲ್ಲೂ ಹುಡುಕಕ್ ಆಗ್ಲಿಲ್ಲ. ಕೈ ಮುಗಿದು ಅವರೇ ಕೇಳ್ಕೊಂಡ್ರು, ಇಲ್ಲ ಒಂದ್ ವಾರ ಟೈಮ್ ಕೊಡಿ, 10 ದಿನ ಟೈಮ್ ಕೊಡಿ, ನಾವು ಕೊಟ್ಬಿಡ್ತೀವಿ ಅಂತ. ನಾವು ಸುಪ್ರೀಂ ಕೋರ್ಟ್ ಹೋಗದೆ ಹೋಗಿದ್ದಿದ್ರೆ ನಾವೇನಾದ್ರೂ ಬರೀ ಕೈ ಕಟ್ಕೊಂಡು ಇವರು ಬಿಜೆಪಿ ಅವ್ರು ಹೇಳ್ದಂಗೆ ಕೈ ಮುಕ್ಕೊಂಡಿರಿ ಅಂತ ಹೇಳ್ತಾ ಇದ್ರೆ ನಮ್ಗೆ ಸಿಕ್ಕಿತಾ ಇದ್ದಿದ್ದು ತಿರುಪತಿ ವೆಂಕಟರಮಣ ಸ್ವಾಮಿ ಗೋವಿಂದ ಗೋವಿಂದ. ಇನ್ನೊಂದು ರಿಕ್ವೆಸ್ಟ್ ಕಳಿಸಿರೋ ಸರ್, ಸಣ್ಣ ಮತ್ತು ಸಣ್ಣ ಮಾನದಂಡ ಅದಕ್ಕೆ ಏನಾದ್ರು ಬಂತ?